ಸರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 19. ಮಾಮ್, ನಾನೊಂದೆರಡು ದಿನದಲ್ಲಿ ವಾಪಸ್ ಬರ್ತೀನಿ. ಡ್ಯಾಡ್ ಹೆಲ್ತ್ ನೋಡ್ಕೊ. ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಎಂದು ತಶ್ ಮುಂಬೈಗೆ ಹೊರಟಳು. ತಕ್ಷ್ ಕಂಪನಿಯ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡ ತಶ್ ಅವರ ಮದುವೆ ಫೋಟೋ ಜೊತೆಗಿಟ್ಟುಕೊಳ್ಳಲು ಮರೆಯಲಿಲ್ಲ. ಮುಂಬೈ ತಲುಪಿದ ತಶ್ ಅದೇ ದಿನ ತಕ್ಷ್ ಕಂಪನಿಗೆ ಹೋಗುವ ಯೋಚನೆ ಮಾಡಲಿಲ್ಲ. ಕೈಯಲ್ಲಿ ತಿಂಗಳಿಗೆ ಆಗುವಷ್ಟು ಹಣ ಇದ್ದುದರಿಂದ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಉಳಿದಳು. ಮರುದಿನ ಆಗುವುದನ್ನೇ ಕಾಯುತ್ತಾ ಕೂತ ತಶ್ ಬೆಳಗು ಹರಿಯುತ್ತಲೇ ತಿಂಡಿಶಾಸ್ತ್ರ ಮುಗಿಸಿ ಸುಮಾರು 9 ಗಂಟೆಗೆ ತಕ್ಷ್ ಕಂಪನಿಗೆ ಹೋದಳು. ಐಡಿ ಕಾರ್ಡ್ ಇಲ್ಲದೆ ವಾಚ್ಮ್ಯಾನ್ ತಶ್ನನ್ನು ಒಳಗೆ ಬಿಟ್ಟುಕೊಳ್ಳಲು ಸಿದ್ಧನಿರಲಿಲ್ಲ. ನೋಡಿ, ತಕ್ಷ್ ಸೂರ್ಯವಂಶಿ ನನ್ನ ಗಂಡ. ಬೆಂಗಳೂರಿನಿಂದ ಅವರನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ. ನೀವೀಗ ನನ್ನ ಒಳಗೆ ಬಿಟ್ಟಿಲ್ಲ ಅಂದ್ರಿ ಸರ್ಪ್ರೈಸ್ ಕೊಡೋಕೆ ಆಗಲ್ಲ ತಕ್ಷ್ಗೆ ಎಂದಳು. ಕಾಲಲ್ಲಿ ಕಾಲುಂಗುರ ಇಲ್ಲ, ಕತ್ತಲ್ಲಿ ಕರಿಮಣಿ ಇಲ್ಲ. ಆಗಿದ್ದ ಮೇಲೆ ನೀವು ನಮ್ಮ ಬಾಸ್ ವೈಫ್ ಆಗಿರೋಕೆ ಸಾಧ್ಯನೇ ಇಲ್ಲ. ಈ ರೀತಿ ದಿನಕ್ಕೊಂದು ಕತೆ ಹೇಳಿಕೊಂಡು 1000 ಜನ ಬರ್ತಾರೆ. ಅವರ್ನೆಲ್ಲ ಒಳಗೆ ಬಿಡ್ತಾ ಇದ್ರಿ ಬಾಸ್ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಸುಮ್ನೆ ವಾಪಸ್ ಹೋಗಮ್ಮ. ಇಂಥ 100 ಕಥೆ ನಾವು ದಿನ ಕೇಳೋದೇ ಆಯ್ತು. ಹೋಗಮ್ಮ ನೀನು ಎಂದು ದಬಾಯಿಸಿದ ವಾಚ್ಮ್ಯಾನ್. ಕೋಪ ಏರುತ್ತಿದ್ದರೂ ಕಂಟ್ರೋಲ್ ಮಾಡಿಕೊಂಡ ತಶ್, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಈಗ 2 ತಿಂಗಳ ಹಿಂದೆಯಷ್ಟೇ ನಮ್ಮ ಮದುವೆಯಾಗಿದೆ. ನಿಮ್ಮ ಬಾಸ್ ಈಗೊಂದು ವಾರದಿಂದ ಆಫೀಸ್ಗೆ ಬರ್ತಾ ಇದ್ದಾರೆ ಅಲ್ವಾ? 2 ತಿಂಗಳು ಅವರು ಆಫೀಸ್ಗೆ ಬಂದೇ ಇಲ್ಲ ಅಲ್ವಾ ಎಂದಳು. ಅವಳ ಮಾತು ವಾಚ್ಮ್ಯಾನ್ಗೂ ಸತ್ಯ ಎನಿಸಿತು. ಅವನು ಯೋಚಿಸುವಾಗಲೇ, ನೋಡಿ ನೀವಿ, ಇದು ನಮ್ಮಿಬ್ಬರ ಮದುವೆಯ ಫೋಟೋ ಎಂದು ಫೋನ್ನಲ್ಲಿದ್ದ ಮದುವೆ ಫೋಟೋ ಹಾಗೂ ವಿಡಿಯೋಸ್ ತೋರಿಸಿದಳು. ದೊಡ್ಡವರ ವ್ಯವಹಾರ ನಮ್ಮಂಥವರಿಗೆ ಏನೂ ತಿಳಿಯುತ್ತದೆ ಎಂದುಕೊಂಡ ವಾಚ್ಮ್ಯಾನ್ ತಶ್ನನ್ನು ಒಳಗೆ ಬಿಟ್ಟುಕೊಂಡಿದ್ದ. ಕಂಪನಿಯ ಕೆಲವು ವರ್ಕರ್ಸ್ ಅಷ್ಟೇ ಬಂದಿದ್ದರು. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಕಂಪನಿ ಅದು. 500ಕ್ಕೂ ಹೆಚ್ಚಿನ ಜನ ಅಲ್ಲಿ ಕೆಲಸ ಮಾಡುತ್ತಿದ್ದರು. ರಿಸೆಪ್ಷನಿಸ್ಟ್ ಬಳಿ ಕೇಳಿ ಅಲ್ಲಿ ಕೂತ ತಶ್ ಫೋನ್ ನೋಡುತ್ತಾ ಕೂತರೆ ಆಫೀಸ್ಗೆ ಒಬ್ಬೊಬ್ಬರಾಗಿ ಬರುತ್ತಿದ್ದವರು ಯಾರೀ ಸುಂದರಿ ಎಂದು ಅವಳ ಕತ್ತು ಕಾಲಿನ ಕಡೆ ಕಣ್ಣು ಹಾಯಿಸುವುದು ಮರೆಯಲಿಲ್ಲ. ಹುಡುಗಿಯರು ಅವಳ ಅಂದ ನೋಡಿ ಹೊಟ್ಟೆ ಕಿಚ್ಚುಪಟ್ಟರೆ ಹುಡುಗರಿಗೆ ಯಾರಪ್ಪ ಈ ಸುಂದ್ರಿ ನಮ್ಮ ಆಫೀಸ್ನಲ್ಲಿ ಎಂದು ತಿಳಿದುಕೊಳ್ಳುವ ತವಕ. ತಶ್ ಬಂದು ಕಾದಿದ್ದೇ ಬಂತು. ಆದರೆ ತಕ್ಷ್ ಪತ್ತೇನೇ ಇರಲೇ ಇಲ್ಲ. ಇನ್ನೊಬ್ಬರಿಗಾಗಿ ಅವಳು ಬಕಪಕ್ಷಿಯ ಹಾಗೆ ಕಾದಿದ್ದೇ ಇಲ್ಲ. ತಕ್ಷನಿಂದ ಕಾಯುವ ಹಾಗೆ ಆಗಿತ್ತು. ಇನ್ನೂ ತನ್ನಿಂದ ಕಾಯಲು ಸಾಧ್ಯವಿಲ್ಲ ಎಂದು ಅರಿವಾಗುತ್ತಲೇ ಎದ್ದು ರಿಸೆಪ್ಷನಿಸ್ಟ್ ಬಳಿ ನಡೆದಳು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ತಕ್ಷ್ ಎಷ್ಟೊತ್ತಿಗೆ ಬರ್ತಾನೆ ಎಂದು ಕೇಳಿದಳು. ಬಾಸ್ನ ಇದುವರೆಗೂ ಯಾರೂ ಏಕವಚನದಲ್ಲಿ ಮಾತಾಡಿಸಿದ್ದೇ ಇಲ್ಲ. ತಶ್ ಮಾತು ಕೇಳಿದ ರಿಸೆಪ್ಷನಿಸ್ಟ್ ಮ್ಯಾಮ್, ಬಾಸ್ ಬಗ್ಗೆ ಕೇಳ್ತಾ ಇದ್ದೀರಾ ಎಂದು ಪುನಃ ಕೇಳಿದಳು. ಎಸ್, ತಕ್ಷ್ ಸೂರ್ಯವಂಶಿ ಬಗ್ಗೆನೇ ಕೇಳ್ತಾ ಇದ್ದೀನಿ. ಒಂದ್ಸಲ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿ ನೋಡಿ ಎಂದಳು. ಮ್ಯಾಮ್, ನೀವು ಹೆಸರಿಟ್ಟು ಕರೆದಾಗ್ಲೇ ನೀವು ಬಾಸ್ ತುಂಬಾ ಹತ್ತಿರದವರು ಅಂತ ಗೊತ್ತಾಯ್ತು. ಸೊ ನೀವೇ ಕಾಲ್ ಮಾಡಿ ಕೇಳಿ ಮ್ಯಾಮ್. ನೋ, ನಾನ್ ಕಾಲ್ ಮಾಡಲ್ಲ. ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದೀನಿ. ಎಲ್ಲ ವೇಸ್ಟ್ ಆಗತ್ತೆ. ಸೊ ನೀವೇ ಕಾಲ್ ಮಾಡಿ ಹೇಳಿ ಎಂದ ತಶ್ನದ್ದು ಜಾಣ ಉತ್ತರ. ಓಕೆ ಮ್ಯಾಮ್, ಯಾಕೆ ಅಂತ ಕೇಳಿದ್ರೆ ಏನ್ ಹೇಳೋದು? ಡೋಂಟ್ ವರಿ, ಸ್ಪೆಷಲ್ ಮೀಟಿಂಗ್ ಅಂತ ಕ್ಲೈಂಟ್ ಬಂದಿದ್ದಾರೆ ಅಂತ ಹೇಳಿ ಎಂದಳು ತಶ್. ಅದರಂತೆ ಫೋನ್ ಮಾಡಿದ ರಿಸೆಪ್ಷನಿಸ್ಟ್ ಫೋನ್ ಮಾಡಿ ತಕ್ಷಕಿ, ಸರ್, ಸ್ಪೆಷಲ್ ಮೀಟಿಂಗ್ ಅಂತ ಕ್ಲೈಂಟ್ ಆಫೀಸ್ ಕಡೆ ಬಂದಿದ್ದಾರೆ ಸರ್. ವೇಟ್ ಮಾಡಕ್ಕೆ ಹೇಳಲಾ ಓರ್ ನಾಳೆ ಬನ್ನಿ ಅಂತ ಹೇಳಲಾ? ನೋ, ಮೀಟಿಂಗ್ ಅಂದ್ಮೇಲೆ ಇಂಪಾರ್ಟೆಂಟ್ ಆಗಿರತ್ತೆ. ಇವತ್ತು ರಜೆ ಮೇಲೆ ಇದ್ದೀನಿ, ಆಫೀಸ್ಗೆ ಬರಲ್ಲ. ಕ್ಲೈಂಟ್ಸ್ ಬಂದ್ರೆ ಮನೆ ಕಡೆ ಕಳುಹಿಸಿ ಎಂದು ಫೋನಿಟ್ಟ ತಶ್. ಮ್ಯಾಮ್, ನೀವು ಮನೆ ಕಡೆ ಬರ್ಬೇಕಂತೆ ಸರ್ ಹೇಳಿದ್ದಾರೆ ಎಂದ ರಿಸೆಪ್ಷನಿಸ್ಟ್ ಕಂಪ್ಯೂಟರ್ನಲ್ಲಿ ಮುಖ ನೆಟ್ಟಳು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಐ ಡೋಂಟ್ ಹ್ಯಾವ್ ಅಡ್ರೆಸ್. ಗಿವ್ ಮಿ ತಕ್ಷ್ ಅಡ್ರೆಸ್. ಮ್ಯಾಮ್, ಪರಿಚಯ ಅಂತೀರಾ, ಈಗ ಅಡ್ರೆಸ್ ಇಲ್ಲ ಅಂತೀರಾ ಎಂದು ಅನುಮಾನ ವ್ಯಕ್ತಪಡಿಸುತ್ತಲೇ, ಸಾರಿ ಮ್ಯಾಮ್, ತಕ್ಷಣ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ನಲ್ಲಿ ಕಂಪನಿ ಅಡ್ರೆಸ್ ತಂದೆ, ಮನೆ ಅಡ್ರೆಸ್ ಮಿಸ್ ಮಾಡ್ಕೊಂಡೆ ಎಂದಳು. ಓಕೆ ಮ್ಯಾಮ್, ನೋಟ್ ಮಾಡ್ಕೊಳ್ಳಿ ಎಂದಾಗ ಅಡ್ರೆಸ್ ಪಡೆದ ತಶ್ ಥ್ಯಾಂಕ್ಯೂ ಹೇಳಿ ಕ್ಯಾಬ್ ಮಾಡಿಕೊಂಡು ತಕ್ಷ್ ಮನೆಯತ್ತ ಹೊರಟಳು. ಅಮ್ಮ, ನೀನು ಹೆತ್ತುಗ್ ಬನ್ನಿ, ನಾನು 1 ಗಂಟೆಯಲ್ಲಿ ನಿಮಗೆ ಜಾಯ್ನ್ ಆಗ್ತೀನಿ, ಪ್ರಾಮಿಸ್ ಎಂದ ತಕ್ಷ್. ನೋಡು ತಕ್ಷ್, ನೀನು ಸುಳ್ಳು ಹೇಳಿ ತಪ್ಪಿಸ್ಕೊಂಡೆ ಅಂತ ತಿಳ್ಕೊ, ನಿನ್ನ ಈ ಅಮ್ಮ ಮಾತಾಡಿಸೋದೇ ಇಲ್ಲ ಎಂದರು ಕಲ್ಯಾಣಿ. ಸರಿಯಮ್ಮ, ನೀನು ಹೋಗಿರು, ಕ್ಲೈಂಟ್ ಜೊತೆ ಮಾತು ಮುಗಿಸಿ ಬೇಗ ಬರ್ತೀನಿ ಎಂದ ತಕ್ಷ್. ಇವತ್ತು ಏನು ಕೆಲಸ ಇಟ್ಕೋಬೇಡ ಅಂದ್ರೂ ಕೇಳಿಲ್ಲ ಅಲ್ಲ ನನ್ನ ಮಾತು? ಇಲ್ಲ ಅಮ್ಮ,
ಎಲ್ಲಾ ಮೀಟಿಂಗ್ಸ್ ಪೋಸ್ಟ್ಪೋನ್ ಮಾಡಿದ್ದೆ, ಬಟ್ ಮೀಟ್ ಮಾಡಕ್ಕೆ ಬರ್ತೀನಿ ಎಂದಾಗ ಆಗಲ್ಲ ಅಂದ್ರೆ ಸರಿಯಾಗಲ್ಲ ಅಂತ ಮನೆ ಕಡೆ ಕಳುಹಿಸಿ ಅಂದಿ ಅಷ್ಟೇ. ನೀನು ಹಿತ್ತು ಮುಂದೆ ಹೋಗಿರಿ, ನಾನು ನೆಕ್ಸ್ಟ್ ಬರ್ತೀನಿ. ನೀನೇ ಹೇಳ್ತಾ ಇರ್ತೀಯಲ್ಲ 3 ಜನ ಹೋದ್ರೆ ಹೋಗಿರೋ ಕೆಲ್ಸ ಆಗಲ್ಲ ಅಂತ ನೀವಿಬ್ರು ಮುಂದೆ ಹೋಗಿರಿ, ಬೇಗ ಬರ್ತೀನಿ. ಓಕೆ ಬ್ರೋ, ಲೇಟ್ ಮಾಡ್ದೆ ಬೇಗ ಬಾ, ನಾನು ಅಮ್ಮ ಮುಂದೆ ಹೋಗಿರ್ತೀವಿ ಎಂದ ಹಿತ್ಕಲ್ಯಾಣಿ ದೇವಸ್ಥಾನಕ್ಕೆ ಹೊರಟ್ರು. ತಕ್ಷ್ ಕ್ಲೈಂಟ್ಗಾಗಿ ಕಾಯುತ್ತಾ ಮನೆಯಲ್ಲೇ ಉಳಿದ. ಅರ್ಧ ಗಂಟೆಯ ಆಸುಪಾಸಲ್ಲಿ ತಶ್ ಕ್ಯಾಬ್ ಮಾಡಿಕೊಂಡು ತಕ್ಷ್ ಮನೆಯ ಮುಂದೆ ಬಂದು ನಿಂತಳು.